ಟೆಲ್ ಅವೀವ್ನಲ್ಲಿ ಷೇರು ಮಾರುಕಟ್ಟೆ ಕಟ್ಟಡಕ್ಕೆ ಹಾನಿಯಾಗಿದೆ. ಇಸ್ರೇಲ್ ಮೇಲೆ ಇರಾನ್ನಿಂದ ನಿರಂತರವಾಗಿ ದಾಳಿ ನಡೀತಾನೆ ಇದೆ. ಟೆಲ್ ಅವೀವ್ನಲ್ಲಿ ಷೇರು ಮಾರುಕಟ್ಟೆ ಕಟ್ಟಡಕ್ಕೆ ಹಾನಿಯಾಗಿದೆ. ಇಸ್ರೇಲ್ ಮೇಲೆ ನಿರಂತರ ದಾಳಿಯನ್ನ ಮಾಡ್ತಾ ಇರೋದು ಇರಾನ್. ಈ ನಿಟ್ಟಿನಲ್ಲಿ ರಾಜಧಾನಿ ಟೆಲ್ ಅವೀವ್ನಲ್ಲಿ ಷೇರು ಮಾರುಕಟ್ಟೆ ಕಟ್ಟಡದ ಮೇಲೆ ದಾಳಿಯಾಗಿದೆ. ಒಂದು ಕಡೆ ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಇಸ್ರೇಲ್ ಮೇಲೆ ಇರಾನ್ ನಿರಂತರವಾಗಿ ದಾಳಿಯನ್ನ ಮಾಡ್ತಾನೆ ಇದೆ. ಹಾಗಾಗಿನೇ ಹೇಳ್ತಾ ಇರೋದು ಇದು ಇಲ್ಲಿಗೆ ಮುಗಿಯುವ ಲಕ್ಷಣಗಳು ಕಾಣ್ತಾ ಇಲ್ಲ ಅಂತ ಹೇಳಿ. ಇಸ್ರೇಲ್ ನೋಡೋದಕ್ಕೆ ಪುಟ್ಟ ರಾಷ್ಟ್ರವಾಗಿದ್ದರೂ ಕೂಡ ಮಿಲಿಟರಿ ಶಕ್ತಿ ದೊಡ್ಡ ಮಟ್ಟದಲ್ಲಿದೆ. ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನ ಹೊಂದಿರುವಂತಹ ದೇಶ ಯಾವುದು ಅಂತ ಅಂದ್ರೆ ಮೊದಲಿಗೆ ಬಂದು ನಿಲ್ಲೋದೇ ಇಸ್ರೇಲ್. ಇಸ್ರೇಲ್ ಬಳಿ 300ಕ್ಕಿಂತ ಹೆಚ್ಚು ಅಣುಬಾಂಬ್ಗಳಿದಾವೆ ಅಂತ ಹೇಳಲಾಗುತ್ತೆ. ನೋಡಿ, ಈಗ ಷೇರು ಮಾರುಕಟ್ಟೆಯ ಕಟ್ಟಡದ ಮೇಲೆ ದಾಳಿ ಮಾಡಿ ಧ್ವಂಸ ಮಾಡಿ ಹಾಕಲಾಗಿದೆ ಇರಾನ್ನಿಂದ. ಟೆಲ್ ಅವೀವ್ನಲ್ಲಿ ಷೇರು ಮಾರುಕಟ್ಟೆ ಕಟ್ಟಡ ಇರೋದು. ಇಸ್ರೇಲ್ ಮೇಲೆ ಇರಾನ್ನಿಂದ ನಿರಂತರವಾಗಿ ದಾಳಿ ನಡೀತಾನೆ ಇದೆ. ಬೆಳಗ್ಗೆ ಆಸ್ಪತ್ರೆ ಮೇಲೆ ದಾಳಿ ಮಾಡಿತ್ತು ಇರಾನ್ ಬೆಳಗ್ಗೆ. ಈಗ ಷೇರು ಮಾರುಕಟ್ಟೆಯ ಬೃಹತ್ ಕಟ್ಟಡವನ್ನ ಧ್ವಂಸ ಮಾಡಿ ಹಾಕಿದೆ ಇರಾನ್. ಟೆಲ್ ಅವೀವ್ನಲ್ಲಿ ಇದ್ದಂತ ಷೇರು ಮಾರುಕಟ್ಟೆ ಕಟ್ಟಡ ಈಗ ಹಾನಿಯಾಗಿದೆ ಕಟ್ಟಡಕ್ಕೆ. ಇಸ್ರೇಲ್ ಮೇಲೆ ಇರಾನ್ನಿಂದ ನಿರಂತರವಾಗಿ ದಾಳಿಯಾಗಿರುವುದು. ಬೆಳಗ್ಗೆ ಆಸ್ಪತ್ರೆ ಮೇಲೆ ಇರಾನ್ ದಾಳಿ ಮಾಡಿತ್ತು ಬೆಳಗ್ಗೆ ಅಷ್ಟೇ. ಅದಕ್ಕೆ ಪ್ರತ್ಯುತ್ತರವನ್ನ ಇಸ್ರೇಲ್ ಕೊಡ್ತಾನೆ ಇದೆ ಈಗ ಇರಾನ್ಗೆ ನಿರಂತರವಾಗಿ. ಬೆಳಗ್ಗೆ ಆಸ್ಪತ್ರೆ ಆದ ನಂತರ ಈಗ ಮತ್ತೊಂದು ದಾಳಿಯಾಗಿರೋದು ಷೇರು ಈಗ ಶೇರ್ ಮಾರ್ಕೆಟ್ ಇರುತ್ತಲ್ಲ, ಅದೊಂದು ಕಟ್ಟಡ ಇದೆ. ಷೇರು ಮಾರುಕಟ್ಟೆಯ ಬೃಹತ್ ಕಟ್ಟಡ, ಅದನ್ನ ಧ್ವಂಸ ಮಾಡಿ ಹಾಕಿದೆ ಇರಾನ್ ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ. ಗಮನಿಸ್ತಾ ಇದ್ದೀವಿ, ಒಂದು ಕಡೆ ಇರಾನ್ ಮೇಲೆ ಇಸ್ರೇಲ್ ನಿರಂತರವಾಗಿ ದಾಳಿ ನಡೆಸ್ತಾ ಇದೆ. ಇರಾನ್ನ ಪರಮಾಣು ಸ್ಥಾವರದ ಮೇಲೆ ದಾಳಿಯನ್ನು ನಡೆಸಿರೋದು ಇಸ್ರೇಲ್, ಧ್ವಂಸ ಮಾಡಿ ಹಾಕಿದೆ. ವಿಡಿಯೋ ಕೂಡ ರಿಲೀಸ್ ಮಾಡಿದೆ. ಅದಾದ ನಂತರ ಈಗ ಷೇರು ಮಾರುಕಟ್ಟೆಯ ಬೃಹತ್ ಕಟ್ಟಡದ ಮೇಲೆ ಇರಾನ್ ದಾಳಿ ನಡೆಸಿರೋದು. ಇಸ್ರೇಲ್ನ ಷೇರು ಮಾರುಕಟ್ಟೆಯ ಬೃಹತ್ ಕಟ್ಟಡದ ಮೇಲೆ ಇರಾನ್ ದಾಳಿ ಮಾಡಿ ಧ್ವಂಸ ಮಾಡಿ ಹಾಕಿದೆ. ಮಾರ್ನಿಂಗ್ ಇರಾನ್ ದಾಳಿ ಮಾಡಿತ್ತು, ಅದು ಕೂಡ ಇಸ್ರೇಲ್ನ ಒಂದು ದೊಡ್ಡ ಆಸ್ಪತ್ರೆಯ ಮೇಲೆ ದಾಳಿಯನ್ನು ಮಾಡಿತ್ತು. ಅದಾದ ನಂತರ ಈಗ ಷೇರು ಮಾರುಕಟ್ಟೆಯ ಬೃಹತ್ ಕಟ್ಟಡವನ್ನು ಧ್ವಂಸ ಮಾಡಿ ಹಾಕಿದೆ. ಕಟ್ಟಡ ಧ್ವಂಸ ಆಗಿ ಹೋಗಿದೆ. ಸೊ ದೊಡ್ಡ ಮಟ್ಟದಲ್ಲಿ ನಡೀತಾ ಇರುವಂತ ಯುದ್ಧ. ಇರಾನ್ಗೆ ಇಸ್ರೇಲ್ ಅಧ್ಯಕ್ಷ ನೇತನ್ಯಾಹು ವಾರ್ನಿಂಗ್ ಕೊಟ್ಟಿದ್ದಾರೆ. ಇರಾನ್ ಉಗ್ರರು ಆಸ್ಪತ್ರೆ ಮೇಲೆ ದಾಳಿ ಮಾಡಿದ್ದಾರೆ, ಅಮಾಯಕರ ಮೇಲೆ ತಮ್ಮ ಪರಾಕ್ರಮವನ್ನ ತೋರುತ್ತಿದ್ದಾರೆ. ಆಸ್ಪತ್ರೆ ಮೇಲಿನ ದಾಳಿಗೆ ತಕ್ಕ ಬೆಲೆ ತೆರಲೇಬೇಕು, ನಾವು ಸುಮ್ಮನಿರೋದಿಲ್ಲ ಅಂತ ನೇತನ್ಯಾಹು ವಾರ್ನಿಂಗ್ ಕೊಟ್ಟಿದ್ದಾರೆ. ಇರಾನ್ಗೆ ಇಸ್ರೇಲ್ ಅಧ್ಯಕ್ಷ ಬೆಂಜಮಿನ್ ನೇತನ್ಯಾಹು ವಾರ್ನಿಂಗ್ ಕೊಟ್ಟಿದ್ದಾರೆ. ಇರಾನ್ ಉಗ್ರರು ಆಸ್ಪತ್ರೆ ಮೇಲೆ ದಾಳಿಯನ್ನ ಮಾಡಿದ್ದಾರೆ, ಇದಕ್ಕೆ ಬೆಲೆ ತೆರಲೇಬೇಕು. ಅಮಾಯಕರ ಮೇಲೆ ತಮ್ಮ ಪರಾಕ್ರಮವನ್ನ ತೋರಿದ್ದಾರೆ. ಆಸ್ಪತ್ರೆ ಮೇಲಿನ ದಾಳಿಗೆ ತಕ್ಕ ಬೆಲೆಯನ್ನ ತೆರಲೇಬೇಕು, ನಾವು ಸುಮ್ಮನಿರೋದಿಲ್ಲ ಅಂತ ಹೇಳಿ ಬೆಂಜಮಿನ್ ನೇತನ್ಯಾಹು ಇಸ್ರೇಲ್ನ ಅಧ್ಯಕ್ಷ ವಾರ್ನಿಂಗ್ ಕೊಟ್ಟಿದ್ದಾರೆ ನೋಡಿ ಇರಾನ್ಗೆ. ಬೆಳಗ್ಗೆ ಇರಾನ್ ಏಕಾಏಕಿಯಾಗಿ ಆಸ್ಪತ್ರೆಯ ಮೇಲೆ ದಾಳಿಯನ್ನ ಮಾಡುತ್ತೆ. ಅಮಾಯಕರ ಮೇಲೆ ದಾಳಿಯನ್ನ ನಾವು ಸಹಿಸುವುದಿಲ್ಲ, ನಾವು ಸುಮ್ಮನಿರುವುದಿಲ್ಲ. ಇದಕ್ಕೆ ಇರಾನ್ ತಕ್ಕ ಬೆಲೆಯನ್ನ ತೆರುತ್ತೆ, ನೋಡ್ತಾ ಇರಿ. ಈ ರೀತಿಯಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ
ಇಸ್ರೇಲ್ನ ಅಧ್ಯಕ್ಷ ಬೆಂಜಮಿನ್ ನೇತನ್ಯಾಹು ಅವರು ವಾರ್ನಿಂಗ್ ಕೊಟ್ಟಿದ್ದಾರೆ. ಸೊ ಇವರ ವಾರ್ನಿಂಗೂ ಕೂಡ ಇರಾನ್ ಬಗ್ತಾ ಇಲ್ಲ. ನಿಮಗೇನಾಗುತ್ತೋ ನೀವು ಮಾಡ್ಕೊಳ್ಳಿ, ನಮಗೇನಾಗುತ್ತೋ ನಾವು ಮಾಡ್ಕೊಳ್ತೀವಿ ಅನ್ನೋ ನಿಟ್ಟಿನಲ್ಲಿದೆ ಈಗ ವರ್ತನೆ ಎರಡು ದೇಶಗಳದ್ದು. ಇರಾನ್ನ ಮಾತು ಕಡಿಮೆ, ಕೆಲಸ ಜಾಸ್ತಿ. ಆದರೆ ಇಸ್ರೇಲ್ ಮಾತು ಜಾಸ್ತಿ ಆಡ್ತಾ ಇದೆ, ಜೊತೆಗೆ ಕೆಲಸನೂ ಹಾಗೆ ಮಾಡ್ತಾ ಇದೆ. ಅಂದರೆ ಅತಿ ಹೆಚ್ಚು ದಾಳಿ ಮಾಡಿರುವುದು ಇಸ್ರೇಲ್ ಇರಾನ್ ಮೇಲೆ, ಅತಿ ಹೆಚ್ಚು, ಬಹಳ ದೊಡ್ಡ ಮಟ್ಟದ ಆಘಾತ ಕೊಟ್ಟುಬಿಟ್ಟಿದೆ ಇರಾನ್ಗೆ ಇಸ್ರೇಲ್. ಅದಾದ ನಂತರವೇ ಇಲ್ಲಿ ಅಮಾಯಕರನ್ನ ಟಾರ್ಗೆಟ್ ಮಾಡಿಕೊಂಡು ಇರಾನ್ ದಾಳಿ ನಡೆಸಿರೋದು ಆಸ್ಪತ್ರೆ ಮೇಲೆ. ಬಟ್ ಏನಾಗುತ್ತೋ ಆಗಲಿ, ಎಲ್ಲ ಕಡೆ ದಾಳಿ ಮಾಡೋಣ ಅನ್ನೋ ನಿಟ್ಟಿನಲ್ಲಿ. ಇಸ್ರೇಲ್ ಇರಾನ್ ಮೇಲೆ ದಾಳಿ ನಡೆಸೋದಷ್ಟು ಸುಲಭ ಅಲ್ಲ. ಎರಡು ದೇಶಗಳನ್ನು ಅಥವಾ ಇನ್ನೇನೋ ದಾಟ್ಕೊಂಡು ಹೋಗಿ ದಾಳಿ ಮಾಡಬೇಕು ಅಂತ ಒಂದು ಪರಿಸ್ಥಿತಿ ಇದೆ ಇಸ್ರೇಲ್ಗೆ. ಆದರೂ ಕೂಡ ಇರಾನ್ ಮೇಲೆ ದಾಳಿಯನ್ನು ಮಾಡ್ತಾ ಇರೋದು ಇಸ್ರೇಲ್. Все стекла, все здание, все туда. Ах